ನಮಸ್ಕಾರ. ಇವತ್ತಿನ ದಿನ ಭಗವಂತ ನಮಗೆ ಬದುಕಲು ಅವಕಾಶ ಕೊಟ್ಟಿರುವುದಕ್ಕೆ ಭಗವಂತನಿಗೆ ಧನ್ಯವಾದಗಳನ್ನು ಅರ್ಪಿಸಿ, ಭಗವಂತ ಹೀಗೆ ನಮ್ಮನ್ನು ಆರೋಗ್ಯವಂತನನ್ನಾಗಿ ಇಳುತಂದೆ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇವತ್ತಿನ ದಿವಸನ ಪ್ರಾರಂಭಿಸೋಣ ಗೆಳೆಯರು. ಜೀವನದಲ್ಲಿ ನೀವು ಯಶಸ್ವಿ ಪುರುಷನಾಗಬೇಕಾಗಿದ್ದರೆ ಶ್ರದ್ಧೆ ಇರಬೇಕು. ಯಾವುದೇ ಕೆಲಸ ಮಾಡಿರಿ, ಯಾವುದೇ ಕೆಲಸ ಅದಕ್ಕೆ ಮೇಲೂ ಕೀಳು ಅನ್ಬೇಡ್ರಿ. ನಮಗೆ ಆಹಾರವನ್ನು ಒದಗಿಸ್ತಕ್ಕಂಥ ಕೆಲಸ ಕೂಲಿ ಕೆಲಸನಾಗಿರ್ಬೋದು ಅಥವಾ ಅದಕ್ಕಿಂತ ಉನ್ನತವಾದಂಥ ಶ್ರೇಣಿಯ ಕೆಲಸವೇ ಆಗಿರ್ಬೋದು. ಆ ಕೆಲಸವನ್ನು ಪ್ರೀತಿಸಿ ಕೆಲಸದಲ್ಲಿ ಭಗವಂತನನ್ನು ಕಾಣ್ರಿ, ಅಂದರೆ ಮಾತ್ರ ಭಾಳ ಯಶಸ್ವಿ ಪುರುಷನಾಗಲಿಕ್ಕೆ ಅನುಕೂಲ ಆಕೈತಿ ಅನ್ನುವಂಥದ್ದು ಹಿರಿಯರು ಹೇಳ್ತಿರ್ತಾರೆ. ಅದಕ್ಕೆ ಏನಾದರೂ ಮಾಡಿರಿ, ನಿಮಗೆ ಜ್ಞಾನ ಎಷ್ಟು ಭಗವಂತ ಕೊಟ್ಟಾನಲ್ಲ ಅದನ್ನೇ ಬಳಸ್ರಿ. ಇದ್ದದ್ದನ್ನೇ ಇದ್ದಂಗೆ ಬಳಸಬೇಕು. ಇರಲಾರ್ದನ್ನ ಏನು ಹುಡ್ಕೊಂತ ಹೋಗಬಾರ್ದು. ಏನು ದೇವ್ರು ನಮಗೆ ಕೊಟ್ಟಾನಲ್ಲ ಅದ್ರಾಗ ನಾವು ಯಶಸ್ವಿನ ಕಾಣಕ್ಕೆ ನೋಡಬೇಕು ಹೊರತು ನಮ್ಗೆ ದೇವ್ರು ಅದನ್ನ ಕೊಡಲಿಲ್ಲ ಇದನ್ನ ಕೊಡಲಿಲ್ಲ ಅಂತ ಏಷಂದ ನಾವು ಬೇರೆದವ್ರನ್ನ ನೋಡಿ ಬೇಜಾರು ಮಾಡಿಕೊಂಡು ಒದ್ದಾಡೋ ಬದಲು ಎಷ್ಟತೆ ಮನುಷ್ಯಗೆ ತಿನ್ನೋಕೆ ಆಹಾರ ಎಷ್ಟು ಬೇಕು? ಸ್ವಲ್ಪ ಬೇಕು. ಸ್ವಲ್ಪ ಆಹಾರ ಕಳ್ಸೋಕ್ಕೆ ಏನು ಬೇಕು? ನಮಗಿರೋ ಶಕ್ತಿ ಬುದ್ಧಿ ಇಷ್ಟೇ ಸಾಕು, ಅದಕ್ಕಿಂತ ಹೆಚ್ಚಿಗೆ ಏನೂ ಬೇಕಾಗಿಲ್ಲ. ಅದರಿಂದ ನಾವು ಹಾಗೆ ಅದೇ ಕೆಲಸನ ಮಾಡ್ಕೊತ ಒಳ್ಳೆಯ ಧಾರೆಗಳನ್ನು ಬೆಳೆಸ್ಕೊಂಡು ಮುಂದೆ ಹೋದರೆ ನಾವು ಯಶಸ್ವಿ ಪುರುಷ ಆಗ್ತೀವಿ ಅನ್ನೋದಕ್ಕೆ ಒಂದು ಲೈವ್ ಎಕ್ಸಾಂಪಲ್ನ ತಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮೂರಲ್ಲಿ ಒಬ್ಬ ಬಾಬು ಅಂತ ಇದ್ದ. ಅವನಿಗೆ 4 ಜನ ತಮ್ಮರಿದ್ದರು. ಸಣ್ಣ ವಯಸ್ಸಿನಾಗ ತಂದೆ ತಾಯಿ ತೀರ್ಕೊಂಡಿದ್ದರು. 4 ಮಂದಿ ಸಣ್ಣವರಿದ್ದರು. ಮದುವೆ ಆಗಿತ್ತು, ಮದುವೆ ಮಾಡ್ಕೊಂಡ. ಮತ್ತು ಅವ್ರಿಗೆಲ್ಲ ಊಟಕ್ಕೆಲ್ಲ ವ್ಯವಸ್ಥೆ ಮಾಡಬೇಕಲ್ಲ ಅಂತೇಳಿ ಮದುವೆ ಮಾಡ್ಕೊಂಡ. ಎಲ್ಲರಿಗೂ ಊಟಕ್ಕೆ ವ್ಯವಸ್ಥೆ ಶಾಲೆ ಕಲಿಸಿದ, ಸಣ್ಣ ಶಾಲೆ ಕಲಿಸಿದ. ಒಬ್ಬ ಭಾಳ ಶಾಣೆ ಆದ, ಅವನ ಶಾಲೆ ಕಲಿಯಕ್ಕೆ ಹಾಕಿದ. ಇನ್ನೊಬ್ಬವ ಕೊಡ ರಿಪೇರಿ ಮಾಡೋ ಕೆಲಸ ಮಾಡ್ತೀನಿ ಅಂತಂದು ಅವಾಗ ಅದನ್ನು ಹಚ್ಚಿದ. ಇನ್ನೊಬ್ಬವ ಕೂಲಿ ಕೆಲಸ ಮಾಡ್ತೀನಿ ಅಂತಂದ ಅವಾಗ ಅದನ್ನು ಹಚ್ಚಿದ. ಇನ್ನೊಬ್ಬವ ಏನು ಮಾಡ್ಬೇಕು ಇವಾಗ ಅಂತಂದು ಒಂದು 4 ಆಡು ಇದ್ದು ಮನ್ಯಾಗೆ, ಆಡು ಕಾಕೋ ತಿರುಗಾಡಪ್ಪ ಅಂತ ಎಷ್ಟಿಂದ ಆಡು ಕಾಯಕ್ಕೆ ಹಚ್ಚಿದ. ಹಿಂಗೆ ಸಂಸಾರ ಎಲ್ಲರೂ ದುಡಿತಾಯಿದ್ರು, ಅವನು ದುಡಿತಾ ಇದ್ದ, ಜೀವನ ನಡೀತಾ ಇತ್ತು. ಹಿಂಗೆ ಕಾಲಚಕ್ರ ಮುಗಿದ ನಂತರ 4 ಜನ ತಮ್ಮಗಳು ವಯಸ್ಸಿಗೆ ಬಂದರು. 4 ಜನಗೂ ಮದುವೆ ಮಾಡ್ಬೇಕಂತಂದ. ದೊಡ್ಡವ ಸ್ವಲ್ಪ ಶಾಲೆ ಕಲಿತು ಶಾಣೆಯಾಗಿದ್ದ, ಕನ್ನಡ ಶಾಲೆ ಮಾಸ್ತರ್ ಅದ. ಅವ್ಗೆ ಲಗುನ ಕನ್ಯೆ ಸಿಕ್ತು, ಮದುವೆ ಮಾಡಿದ. ಅವ ಎಲ್ಲಿ ತನ್ನ ಹೆಂಡತಿ ಕರ್ಕೊಂಡು ಹೋದ. 2ನೇದವ ಕೊಡ ಮಾಡ್ತಿದ್ದ, ಅವಂಗೊಂದು ಹೆಣ್ಣಲ್ಲಿ ಹುಡುಕಿದ, ಮಾಡಿದ. ಇನ್ನು 3ನೇದವ 4ನೇದವ ಇಬ್ಬರಿಗೆ ಮಾಡಬೇಕಾಗಿತ್ತು. 3ನೇದವ ಕೂಲಿ ಕೆಲಸ ಮಾಡ್ತಿದ್ದ, 4ನೇದವ ಆಡು ಕಾಯ್ತಿದ್ದ. ಈಗ ಅವ್ರಿಗೆ ಕನ್ಯೆ ಹುಡ್ಕಾಡೋದು ಅಂದ್ರೆ ಭಾಳ ಕಷ್ಟ ಆಕಿತ್ತು. ಯಾರೂ ಕನ್ಯೆ ಕೊಡ್ತಿದ್ದಿಲ್ಲ ಕೆಲಸ ಇಲ್ಲಿ ಇವ್ರಿಗೆ ಅಂತ ಇಷ್ಟಂದ. ಅದಕ್ಕೆ ಹಿಂಗೆ ಹುಡ್ಕಾಡ್ಕೋತ ಹೋದಾಗ ಯಾರೋ ಒಬ್ಬರು ಅಚ್ಚನೂರು ಅಂತ ಒಂದು ಊರು ಐತೆ ಬಾಲ್ಕೋಟೆ ತಾಲೂಕಿನಾಗ. ಅಲ್ಲಿ ಅಚ್ಚನೂರಾಗ ಹಿಂಗೆ ಒಬ್ಬರು ಕನ್ಯೆ ಆದವ್ರು, 2 ಕನ್ಯೆ ಆದವರು ಆಗ್ತಾರೆ. ಚಲೋ ಅದಾರ ಅವರು ಮಂದಿ. ಕೇಳೇನ್ರಿ ಅವ್ರಿಗೆ ಅಂತ ಏನೋ ಒಬ್ಬ ಗೆಳೆಯ ಅಂದ. ಆಯ್ತು ಕೇಳಂದ. ಹಾಕಿ ಅವ್ರ ಹತ್ರ ಹೋಗಿ ಕೇಳಿದ್ರು. ಅವ್ರು ನೋಡಿದ್ರೆ ಏನು ಮಾಡ್ತಾರೆ ರೀ ನಿಮ್ಮ ತಮ್ಮಗಳು ಅಂದ. ಇಲ್ಲೊಬ್ಬ ಕೂಲಿ ಕೆಲಸ ಮಾಡ್ತಾನೆ, ಇನ್ನೊಬ್ಬ ಆಡು ಕಾಯ್ತಾನೆ ಅಂದ. ಇಬ್ಬರಿಗೂ ಕನ್ಯೆ ಹುಡ್ಕಾಡ್ಕತ್ತೀವಿ. ಮತ್ತು ಆಡ್ಕಾಯಿಗೆ ಹೆಂಗೆ ಕೊಡೋದಪ್ಪ, ಅವು ಎಷ್ಟು ಖರಾಬ್ ಅದನ ನೋಡೋಕೆ ಅಸಹ್ಯ ಕಾಣ್ತಾನೆ. ಅವ್ಗೆ ಹೆಂಗೆ ಕೊಡೋದು? ಕೂಲಿ ಮಾಡೋನು ಒಂದು ಈಟು ಏನಿದ್ರಾಗ ಲೆಕ್ಕದಾಗ ಅದನ್ನ ಅವ್ಗೊಬ್ಬಗೆ ಕೊಡ್ತೀನಿ, ಇನ್ನೊಬ್ಬಕಿಗೆ ಕೊಡೋಂಗಿಲ್ಲ ಅಂತಂದೇಳಿ. ಆಯ್ತವ ನೀ ಹೆಂಗೆ ಮಾಡ್ತೀವಿ ಮಾಡಿ ಏನಂತಂದೇಳಿ. ಆಕೆ ಏನು ವಿಚಾರ ಮಾಡೋದಳು, 2 ಹೆಣ್ಮಕ್ಳದ ಒಂದೇ ಸಲ ಮದುವೆ ಆಗಿಬಿಡ್ತೈತಿ, ಇಬ್ರಿಗೂ ಒಂದೊಂದು ಕೊಟ್ಬಿಡ್ತೀನಿ, ನೋಡೋಣ ದೇವ್ರು ಅದನ್ನು ಹೆಂಗೆ ಅದನ ಅಂತಂದು ಈ 2 ಮಕ್ಕಳನ್ನ ಅವೆರಡು ಆಡ್ಕಾಯಿಗೆ ಮತ್ತು ಕೂಲಿ ಮಾಡೋರಿಗೆ ಕೊಟ್ಬಿಡ್ತಾರೆ. ಕೂಲಿ ಮಾಡವ ಸ್ವಲ್ಪ ಸಿಸ್ಟಮೆಟಿಕ್ ಆಗಿರ್ತಾನೆ. ಕಟಿಂಗ್ ಎಲ್ಲ ಮಾಡಿಸ್ಕೊಂಡು ಟ್ರಿಮ್ ಆಗಿ ನೋಡೋಕೆ ಅಟ್ರಾಕ್ಟಿವ್ ಆಗಿರ್ತಾನೆ. ಅವನದೇನು ಸಮಸ್ಯೆ ಇರೋ ದಿನ ಹೋಗಿರ್ತಾನೆ ಕೂಲಿ. ಆವಾಗಿನ ಕಾಲಕ್ಕೆ 5 ರೂಪಾಯಿ ಕೂಲಿ ಇತ್ತು. ಒಂದು ದಿವ್ಸ ಚಂತನ ಕೆಲಸ ಮಾಡಿದರೆ 5 ರೂಪಾಯಿ ಅಂದ್ರೆ ದೊಡ್ಡ ಮೊತ್ತ ಅದು. ಇವು ಕೂಲಿ ಮಾಡವ ಆರಾಮ ಇದ್ದ. ಕೂಲಿ ಮಾಡೋವಾಗ ಮತ್ತಿಬ್ಬರದು ಮದುವೆ ಮಾಡಿಕೊಟ್ರು. ಈಗ ಮಕ್ಕಳನ್ನು ಅಲ್ಲಿಗೆ ಕಳಿಸಿದಳು. ಹೋದರು, ಮಕ್ಕಳೆಲ್ಲ ಬಂದರು, ಸಂಸಾರ ನಡೀತು. ಈ ಹಳೆತನಕ್ಕೆ ಅಂತ ಬರ್ತಾರಲ್ಲ, ಇಬ್ಬರು ಹಳೆಯಂದ್ರನ್ನ ಕರೆಸಿದ್ರು. ಹಳೆತನಕ್ಕೆ ಬರಪ್ಪ ಅಂತಂದ್ರು. ಹಬ್ಬಕ್ಕೆ ಇಬ್ಬರು ಹಳೆಯಂದ್ರು ತಮ್ಮ ಹೆಂಡ್ರನ್ನ ಕರ್ಕೊಂಡು ಬಂದರು ಅತ್ತಿ ಮನೆಗೆ. ಅತ್ತಿ ಅವ್ರಿಗೆಲ್ಲರಿಗೂ ವ್ಯವಸ್ಥೆ ಮಾಡಿದರು. ಅತ್ತಿಗೆ ಅನ್ನಿಸ್ತು ಕೂಲಿ ಮಾಡೋ ಏನು ಕೊಟ್ಟಿದ್ರಲ್ಲ, ಆಕೆ ಭಾಳ ಖುಷಿಯಾಗಿದ್ದಳು. ಆಕೆ ಗಂಡ ಚೆಂದಿದ್ದ, ಚಲೋ ಇದ್ದ. ಇವ ಆಡ್ಕಾಯವ ಕೆಟ್ಟಕ ಅಕ್ರಾಳ ಬಿಕ್ರಾಳ ತಲೆ ಇಕ್ಕೋತಿದ್ದಿಲ್ಲ, ಎಂತ ಜಳಕ ಮಾಡ್ತಿದ್ದಿಲ್ಲ, ಯಾಕೆಂಟು ಅಸಹ್ಯಕರ ಒಂದು ವರ್ಷ ಹಲ್ ತಿಕ್ಕೋತಿದ್ದಿಲ್ಲ. ಆಕೆಗೆ ಭಾಳ ಬೇಸರ ಆಗಿತ್ತು ನಿಂತಿಗೆ. ಅವ ಎಂಥವು ಲಗ್ನ ಮಾಡಿಕೊಟ್ಟಿ ನೀನು, ನೋಡವ ಹೆಂಗೆ ಅದನ ಅಂತಂದು. ಆಯಿತು ಸರಿ ಮಾಡೋಣ ಅವ್ನಿಗೂ ಅಂತಂತ ಒಂದು ದಿವಸ ಅವ್ನು ಕರೆದು ಹೇಳ್ತಿರ್ತಾಳೆ, ನೋಡಪ್ಪ ನೀನು ಕಟಿಂಗ್ ಮಾಡಿಸ್ಕೊಂಬ ರೊಕ್ಕ ಕೊಡ್ತೀನಿ ನನಗೆ,
ಕಟಿಂಗ್ ಮಾಡಿಸ್ಕೊಂಬರ್ತಾನೆ. ಹಲ್ ತಿಕ್ಕೋತಾನೆ. ಆತ ಹೇಳ್ದಂಗೆ ಕೇಳ್ಬೇಕಂತ ಅನಿಸ್ಬಿಡ್ತೈತೆ ಅವ್ನಿಗೆ. ಸರಿಯಾಗಿ ಊಟಕ್ಕೆ ಮಾಡಿ ಹಾಕ್ತಾಳೆ, ಊಟ ಮಾಡ್ತಾರೆ. ಒಳ್ಳೆ ಬಟ್ಟೆ ಕೊಡಿಸ್ತಾಳೆ, ಬಟ್ಟೆ ಹಾಕ್ಕೋತಾನೆ. ಅವಾಗ ಹೇಳ್ತಾಳೆ, ನೀನು ನಾನು ಒಂದು 6 ಇಲ್ಲೇ ಇದ್ಬಿಡು, ಹೋಗಬೇಡ ಊರಿಗೆ ಅಂತಂತಾಳೆ. ಇಲ್ಲಿ ಅಲ್ಲಿ ಆಡೋದು ಕಾಯಬೇಕು ಅಂತ ಹೋಗಕ್ಕಂತ ಇಲ್ಲೇ ಅಂತ ಅವಳೆಲ್ಲ ದಿನ ಅವಾಗೇನಿಲ್ಲ, ಅವ್ಗೆ ಬರೋಬ್ಬರಿ ಚಲೋ ತಂಗ ಬಟ್ಟೆ ಕೊಡಿಸ್ತಾಳೆ, ಊಟಕ್ಕೆ ಹಾಕ್ತಾಳೆ. ಸಿಸ್ಟಮೆಟಿಕ್ ಇರ್ಬೇಕು. ತಿನ್ನ ಚಂತನ ನೀವು ಊರಾಗ ಸುಮ್ಮನೆ ತಿರುಗಾಡಿ ಬಾ ಹೋಗಿ ಅಂತಂತೆ. ಒಂದು 4 ದಿವಸ ತಿರುಗಾಡಕ್ಕೆ ಹಚ್ತಾಳೆ, ಹೋಗಿ ಬರ್ತಾನೆ. ಹೋಗಿ ಬಂದಳೆ ಕಡೆಗೆ ಒಂದು ದಿವಸ ಬಾಗಲಕೋಟೆಗೆ ಕರ್ಕೊಂಡು ಹೋಗ್ತಾಳೆ ಅವನ್ನ. ಇವು ತೆಂಗಿನಕಾಯಿ ಮಾರೋ ಅಂಗಡಿಗೆ ಕರ್ಕೊಂಡು ಹೋಗ್ತಾರೆ. ಹೋಲ್ಸೇಲ್ ಅಂಗಡಿ ಇರ್ತೈತಿ. ಅಲ್ಲೇ 1000 ತೆಂಗಿನಕಾಯಿ ತೊಗೋತಾಳೆ. ಆಟೋಗೆ ಹಾಕ್ಕೊಂಡು ₹1 ಒಂದು ತೆಂಗಿನಕಾಯಿ ಕೊಡ್ತಾರೆ ಹೋಲ್ಸೇಲ್ ದರದಾಗ. ಅವ್ನು ಹಾಕ್ಕೊಂಡು ಬರ್ತಾಳೆ. ಅವ್ರು ಕರ್ಕೊಂಡು ಆಟೋಗೆ ಹಾಕ್ಕೊಂಡು ಬಂದು ಇದನ್ನೆಲ್ಲ ಮಾಡಿ ಮಾರಾಟ ಮಾಡೋಕ್ಕೆ ಒಂದು ಊರಿಗೆ ಶನಿವಾರ ದಿವಸ ಅಚ್ಚನೂರು ಹನುಮಪ್ಪನ ಗುಡಿ ಹತ್ತಿರಾಗ ಕರ್ಕೊಂಡು ಹೋಗ್ತಾಳೆ. ಅವನ್ನ ಕರ್ಕೊಂಡು ಹೋಗಿ ಅಲ್ಲಿ ಕಾಯಿ ಹಚ್ತಾಳೆ, ಕುಂಡ್ರಿಸ್ತಾಳೆ. ನೋಡಪ್ಪ ನೀನು ಕಾಯಿ ಮಾರು, 1000 ಕಾಯಿ ಮಾರಿದರೆ ₹1,000 ಬರ್ತೈತೆ ನಿನಗೆ ಒಂದು ದಿವ್ಸಕ್ಕೆ. ಅದಕ್ಕೆ ನೀವು ಮಾರು. ₹1 ನಾವು ತಂದೀವಿ. ಅಲ್ಲಿಂದ ತರೋದು ಮಾಡೋದು ಲೇಬರ್ ಖರ್ಚು ಅದು ಇದು ಸೇರಿ ನಮಗೆ ₹2 ಆಕೈತಿ. ನೀವು ₹3 ₹1 ಬೆನಿಫಿಟ್ ಅಂದರೆ ₹1,000. ₹2 ನಿನಗೆ ಎಕ್ಸ್ಪೆಂಡಿಚರ್ ಅದ, ₹1 ನಿನ್ನ ಕೂಲಿ ಅದ. ಅಂದ್ರೆ ಒಂದು ಕಾಯಿ ಮಾರಿದ್ರೆ ₹1 ನಿನಗೆ. 1000 ಕಾಯಿ ಮಾಡಿದ್ರೆ ₹1,000. 1000 ಕಾಯಿ ಮಾರೋದಿಲ್ಲಲ್ವೇ, ಅಷ್ಟು ಮಂದಿ ಬರ್ಬೇಕಲ್ಲ ಇಲ್ಲೇ ಅಂತಂದೆ. ಎಷ್ಟು ಬರ್ತಾವೆ ಅಷ್ಟು ಮಾರಿದ ನಂತರ ಅಲ್ಲೇ ಅಂಗಡಿ ಅವಂಗೆ ಅಷ್ಟು ಕೊಟ್ಟು ಬಂದ್ಬಿಡ ಅವನ್ನ ಅಂತ. ಆಯ್ತು ಬೇ ಅಂತಂದಾಳೆ. ಕುಂಡ್ರಿಸಿ ಹೋಗ್ಬಿಡ್ತಾಳೆ ಆಕೆ. ಒಂದು ₹2 ಒಂದು ಕಾಯಿ ಮಾರು ಅಂತೇಳಿ ಹೋಗಿಬಿಡ್ತಾಳೆ ಆಕೆ. ಅಲ್ಲೇ ಕುಂಡ್ರತನ ಅವಂಗೆ ನಾಷ್ಟಕ್ಕೆ ತಂದಿರ್ತಾಳೆ. ನಾಷ್ಟ ಮಾಡಿ ಕರೆಕ್ಟ್ ನಾಷ್ಟ ಮಾಡು, ಮಧ್ಯಾಹ್ನ ಊಟ ಮಾಡು, ಊಟಕ್ಕೂ ರೊಟ್ಟಿ ಕಟ್ಕೊಂಬಂದಿರ್ತಾಳೆ. ತಿಂದು ಕಿಶನ್ ಇದು ಮಾಡು ಅಂಥೇಳಿ ಹೇಳ್ತಾಳೆ ಆಕೆ. ಆಯ್ತು ಅಂತಂತಾನೆ ಮುಂದಾಕಿ ಸಾಯಂಕಾಲ ಮಧ್ಯಾಹ್ನಕ್ಕೆ ತನಕ ಮಂದಿ ಬರೋದು ಹೋಗೋದು ಮಾಡ್ತಿರ್ತಾರೆ. ಸಂಜೆ ತನಕ ನೋಡಿದರೆ ಒಂದು 600 ಕಾಯಿ ಮಾರ್ತಾವ್ರಿ. 600 ₹300. ₹3 ಕಾಯಿ ಅಂತೆ. 6 ₹1,800 ಬರ್ತದೆ. ಅವ್ರು ಖರ್ಚು ಮಾಡಿದ್ದು 6 ₹1,200 ಖರ್ಚು ಮಾಡಿದ್ದು. ₹1,800 ಅಂದರೆ ₹400 ಉಳೀತು. ಇನ್ನು 400 ಕಾಯಿ ಉಳಿದವ್ರು. ಆ 400 ಕಾಯಿ ಅತ್ತೆ ಮಾರಲಿಲ್ಲ. ಬಾ ತೊಗೊಂಬ ಮನೆಗೆ ಹೋಗೋಣ ಅಂತಂತೇಳಿ ಇಲ್ಲೇ ಅಂಗಡಿಗೆ ಹಾಕೊಂಡು ಅಂದಿದ್ದೆಲ್ಲವೇ ಹಾಕೋಣ ಅಂತ. ಅವ ಭಾಳ ಸಸ್ತದ ಕೇಳ್ಬಿಡ್ತಾನೆ ಅಂಗಡಿ ಅವ. ₹2 ಕೊಡಂತೆ. ಆಗಲ್ಲಪ್ಪ, ₹2 ₹3 ಆಗಲ್ಲ. ನಾನು ನಿನ್ನ ಕಡೆ ₹3 ತೊಗೊಂಡು ₹4 ಮಾರ್ಬೇಕಲ್ಲ, ಆಗಲ್ಲ ಅಂದ. ಆಯ್ತು ಅವ್ರ ಮನೆ ತೊಗೊಂಬರ್ತಾಳೆ. ಮತ್ತು ಒಂದು ದಿವಸ ಸುಮ್ಮನೆ ಕೊಟ್ಟಿರ್ತಾಳೆ. ಅವತ್ತಂತೂ ₹600 ಗಳಿಕೆ ಆಗಿಬಿಡ್ತು. ಮತ್ತು ಅವ್ರು ಕೊಡೋರ್ದೆಲ್ಲ ಕೊಟ್ಟಳು. ಮುಂದೆ ಹೀಗೆ ದಿನೊಂದು ಪ್ರತಿ ಕಾಯಿ ಮಾರೋದೊಂದು ಹಚ್ಚಿಬಿಟ್ಳು ಅವಂಗೆ. ಒಂದಷ್ಟು ಕೈಯಾಗ ಒಂದು ಆಳು ಕೊಟ್ಟಳು. ಬೇರೆ ಊರಿಗೆ ತಿರುಗಾಡಕ್ಕೆ ಹಚ್ಚಿದಳು. ಒಂದು ಆಟೋ ಮಾಡಿಕೊಟ್ಳು. ಆಟೋದಾಗ ತೊಗೊಂಡು ಹೋಗ್ತಿದ್ದ, ಮಾರ್ತಿದ್ದ. ಹೋಲ್ಸೇಲ್ನಾಗ ತೆಂಗಿನಕಾಯಿ ತರ್ತಿದ್ರು, ತೆಂಗಿನಕಾಯಿ ಮಾರ್ತಿದ್ದ. ಹೆಂಗೆ ಮಾಡೋಕೇಶಿಂದ ದಿವ್ಸಕ್ಕೆ ₹1,000 ಪಗಾರ ಬರುವಂಗೆ ಅವನ್ನ ಬೆಳೆಸ್ಬಿಟ್ಳು. ಮುಂದೆ ಇದಿಷ್ಟೆಲ್ಲ ಅವ ಮಾಡಿದ್ದು ಒಂದು 6 ತಿಂಗಳದಾಗ. 6 ತಿಂಗಳ ನಂತರ ಅವ ಭಾಳ ದೊಡ್ಡ ಪ್ರಮಾಣದಾಗ ರೊಕ್ಕ ನೋಡಕತ್ತ. ಆಕೆಗೆ ಹೇಳಿದ್ರು, ನೋಡಪ್ಪ ಹಿಂಗೆ ದಂಧ ಮಾಡಿದರೆ ಬದುಕ್ತೈತಿ. ನಮಗೇನು ಭಾಳ ವಿದ್ಯಾಬುದ್ಧಿ ಇರಬೇಕಂತೇನಿಲ್ಲ. ಸಣ್ಣ ಕೆಲಸ ಮಾಡಿ ಭಗವಂತ ಏನು ಬುದ್ಧಿ ಕೊಟ್ಟನಲ್ಲ ಅಷ್ಟನ್ನು ಬಳಸ್ಕೊಂಡು ನಾವು ಕೆಲಸ ಮಾಡೋದು. ನೋಡು, ಒಂದು ಕಾಯಿ ಮಾರಿದರೆ ನಿನಗೆ ₹1 ಸಿಗ್ತೈತಿ. 500 ಕಾಯಿ ಮಾರಿದಪ್ಪ ಅಂದರೆ ₹500 ಸಿಗ್ತೈತಿ. ಒಂದೊಂದು ಸಲ ಲಾಸ್ ಆಕೈತೆ, ₹100 ಸಿಗ್ತೈತಿ. ಅಷ್ಟ್ರಾಗ ಸಂತೋಷ ಪಡು. ಮತ್ತು ಎಲ್ಲೆಲ್ಲಿ ಜಾತ್ರೆ ಅದಾವು, ಎಲ್ಲೆಲ್ಲಿ ದೇವ್ರುಗಳ ಜನಸಂದಣಿ ಸೇರ್ತೈತಿ, ಅಲ್ಲಿ ಸಂತಿ, ಅಲ್ಲಿ ಹೋಗು, ಇಲ್ಲಿ ಹೋಗು. ವಾರಕ್ಕೆ 1,000 ಕಾಯಿ ಹಾಕೋದು, 2,000 ಕಾಯಿ ಎಷ್ಟು ಹಾಕೈತೆ ಅದಕ್ಕೆ ಚಿಂತೆ ಮಾಡಬೇಡ. ಅಷ್ಟು ಮಾಡಂತೆ ಆ ದಂಧ ಹಚ್ಚಿಬಿಟ್ಲು. ಅವ ಮುಂದೆ ಬರ್ತಾ ದಿನ 1,000 ಕಾಯಿ ತೊಗೊಂಡೋಗಿದ್ದ. ಆಮೇಲೆ 2,000 ಕಾಯಿ ತೊಗೊಂಡೋಗಿದ್ದ. ಆಮೇಲೆ 4-5 ಆಳು ಇಟ್ಕೊಂಡ. ಒಂದು ಆಟೋನ ಖರೀದಿ ಮಾಡಿದ. ಆಟೋದಾಗ ಹಾಕ್ಕೊಂಡು ಹೋಗ್ತಿದ್ದ, ಕಾಯಿ ಮಾರ್ತಿದ್ದ. ಬರೀ ಕಾಯಿ ಮಾರನೇ ಕೂಡ ಅವ ಲಕ್ಷಾಧೀಶ್ವರ ಆದ ಅಂತ ಒಂದು ಉದಾಹರಣೆ ನಮ್ಮ ಕಣ್ಣೆದುರಿಗಿತ್ತು. ಸ್ನೇಹಿತರೆ, ನಾನು ಈ ಮಾತನ್ನ ಯಾಕೆ ಹೇಳಿದೆ ಅಂತಂತಂದರೆ, ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇರಬೇಕು. ದೇವ್ರು ನಮಗೇನು ಶಕ್ತಿ ಕೊಟ್ಟಾನಲ್ಲ ಅಷ್ಟನ್ನು ಬಳಸ್ಕೋಬೇಕು. ಅಷ್ಟನ್ನು ಬಳಸ್ಕೊಂಡು ನಾವು ಬದುಕು ರೀತಿ ಕಲಿಬೇಕು, ದುಡಿಬೇಕು, ಕಾಯಕವೇ ಕೈಲಾಸ ಅನ್ಬೇಕು. ಮತ್ತು ತ್ಯಾಗಮಯಾಗಿರಬೇಕು. ದುಶ್ಚಟಗಳನ್ನು ಕಲಿಬಾರ್ದು. ನಾನು ಇವತ್ತು ₹100 ಗಳಿಸ್ತೀನಲ್ಲಪ್ಪ ತಿಳಿಸಿಂದ ಒಂದು ₹50 ಗುಟ್ಕಾ ತಿಂದ, ₹50 ಸರಾಯಿ ಕುಡಿದೆ, ಇಸ್ಪೇಟ್ ಆಡಿದೆ ಅಂತಿಂತ ಎಲ್ಲ ದುಂದು ವೆಚ್ಚನ ಬಿಡಬೇಕು. ಉಳಿತಾಯ ಮಾಡಬೇಕು, ತ್ಯಾಗ ಮಾಡಬೇಕು, ಕೆಲಸದ ಬಗ್ಗೆ ಶ್ರದ್ಧೆ ಇರಬೇಕು. ಮಾಡೋ ಕೆಲಸ ಏನಾರ ಇರಲಿಕ್ಕೆ ಅದಕ್ಕೆ ಅಸಹ್ಯ ಪಟ್ಕೋಬಾರ್ದು. ನಮ್ಗೆ ಅನ್ನ ಹಾಕುವಂಥ ಕೆಲಸ, ನಮಗೇನು ದೇವ್ರು ಬುದ್ಧಿ ಕೊಟ್ಟಾನಲ್ಲ ಆ ಶಕ್ತಿಗೆ ಅಷ್ಟಕ್ಕಂತ ಕೆಲಸ ಮಾಡೋಣ. ನಮಗೇನು ದೇವ್ರು ಅದಕ್ಕಿಂತ ಹೆಚ್ಚಿಗೆ ಇಲ್ಲ ನಾವು ಇಲ್ಲ ಅನ್ನೋ ಪ್ರಶ್ನೆ ಇಲ್ಲ. ಅಂಥ ಒಂದು ಮನೋಭಾವವನ್ನು ಬೆಳೆಸ್ಕೊಂಡ್ರೆ ನಮ್ಮಲ್ಲಿ ಈ ನಿರುದ್ಯೋಗ ಸಮಸ್ಯೆನೂ ಇರೋಂಗಿಲ್ಲ,
ದುಶ್ಚಟಗಳನ್ನು ಬರೋದಿಲ್ಲ. ನಾವು ಒಳ್ಳೆಯ ಸಮಾಜಕ್ಕೆ ಒಳ್ಳೆಯ ನಾಗರಿಕರಾಗಿ ಬದುಕಬೇಕು ಅನ್ನುವಂಥ ಉದಾಹರಣೆಯನ್ನು ನಾವು ಅಲ್ಲಿ ಆ ಕುಟುಂಬದಲ್ಲಿ ನಾವು ಕಂಡ್ವಿ ಗೆಳೆಯರೆ. ಓನ್ಲಿ ಒಂದು ತೆಂಗಿನಕಾಯಿ ಯಾರೋ ಬೆಳೆದ್ರು, ಯಾರೋ ತಂದು ಹೋಲ್ಸೇಲ್ ಅವನ ಕಡೆ ಕೊಟ್ಟರು, ಅವನ ಕಡೆ ನೀ ತೊಗೊಂಡು ಹೋದಿ, ನೀ ಅಲ್ಲಿ ಸಂತ್ಯಾಗ ಮಾರಿದಿ, ಜಾತ್ರೆಯಾಗ ಮಾರಿದಿ, ಗುಡಿ ಹತ್ರ ಮಾರಿದಿ, ನಿನಗೂ ಒಂದಿಷ್ಟು ಸಿಕ್ತು. ಲಾಭ ಭಗವಂತ ಹೆಂಗೆ ಇಟ್ಟಿರ್ತಾನಪ್ಪ ಅಂತಂದ್ರೆ, ಹಾಗೆ ನಿಮ್ಮ ದುಡಿಮೆ ತಕ್ಕಂತೆ ನಿಮ್ಮ ಬುದ್ಧಿಶಕ್ತಿಯನ್ನು ಬಳಕೆ ಮಾಡ್ಕೊಂಡಂಗೆ ಬದುಕಿರ್ತೈತಿ. ಅದಕ್ಕೆ ಇಂಥ ಒಳ್ಳೆಯ ಕೆಲಸ ದುಡಿದು, ಮೈ ಮುರಿದು ದುಡಿದು, ಬುದ್ಧಿಶಕ್ತಿಯನ್ನು ಬಳಸಿ ದುಡಿದು ನಾವು ಸಮಾಜಕ್ಕೆ ಒಳ್ಳೆಯ ನಾಗರಿಕರಾಗಿ ಇರೋದನ್ನು ಕಲ್ತೀವಿ ಅಂತಂದ್ರೆ ಸಮಾಜ ಸುಂದರವಾಗಿರ್ತೈತಿ, ಸಮಾಜ ಚಂದ ಇರ್ತೈತಿ, ಬದುಕು ಚಂದ ಇರ್ತೈತಿ, ಜೀವನ ಚಂದ ಇರ್ತೈತಿ ಗೆಳೆಯರೇ. ಅದಕ್ಕೆ ಯಾವುದೇ ಕೆಲಸ ಮಾಡಿರಿ, ಯಶಸ್ವಿ ಆಗಬೇಕಾಗಿತ್ತಪ್ಪ ಅಂದ್ರೆ ದೇವ್ರು ನಿಮ್ಗೆ ಏನು ಬುದ್ಧಿಶಕ್ತಿ ಕೊಟ್ಟಾನ ಅದನ್ನು ಬಳಸ್ರಿ, ಎಷ್ಟು ಅವಕಾಶ ಕೊಟ್ಟಾನಲ್ಲ ಅಷ್ಟೇ ಬಳಸ್ಕೊಳ್ರಿ, ಮತ್ತು ಹೊಸ ಹೊಸ ವಿಚಾರ ಮಾಡಿರಿ, ಮುಂದೆ ಬರ್ರಿ, ಒಳ್ಳೆಯವರಾಗ್ರಿ, ದೇವ್ರಿಗೆ ಒಳ್ಳೇದು ಮಾಡಲಿ ಅಂತ ನಾನು ಹೇಳ್ತಾರೆ. ಎರಡು ಮಾತುಗಳು ಮುಗಿಸ್ತೀನಿ ಸ್ನೇಹಿತರೆ.